ನಮಸ್ಕಾರ ಸ್ನೇಹಿತರೆ, ನೀವು ಒಂಟಿ ಜೀವಿಯೋ ಅಥವಾ ಸಂಘ ಜೀವಿಯೋ? ಸಂಘ ಜೀವಿ ಅಂತ ಎಲ್ಲರ ಜೊತೆ ಸಂಘ ಮಾಡಿದ್ರೆ ಸಂಘ ಹೋಗಿ ಪ್ರಸಂಗವಾದ ಉದಾಹರಣೆಯನ್ನ ತುಂಬಾ ನೋಡಿದ್ದೇವೆ. ಹಾಗೆ ಒಂಟಿತನ ಒಳ್ಳೇದಂತ ಅಂದ್ಕೊಂಡು ಒಂಟೆಯ ತರ ನಡೆದ್ರು ಸರಿಯಲ್ಲ ಅಲ್ವಾ? ಹಾಗಾದ್ರೆ ಎರಡು ಸರಿನಾ ಅಥವಾ ಎರಡು ತಪ್ಪ? ಈಗಿನ ಸಮಾಜದಲ್ಲಿ ಎರಡು ತಪ್ಪಲ್ಲ, ಎರಡು ಸರಿನೂ ಅಲ್ಲ. ಅಲ್ಪವಿದ್ರೆ ಒಳ್ಳೇದಂತ ದೊಡ್ಡವರು ಹೇಳ್ತಾರಲ್ವಾ? ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಅಲ್ಪ ಹಾಗೂ ಜಾಸ್ತಿಯ ಮಾನದಂಡದ ಬಗ್ಗೆ ತಿಳಿದುಕೊಳ್ಳೋಣ. ಈಗಿನ ಜಗತ್ತು ತುಂಬಾ ಅಪಾಯಕಾರಿಯಾಗಿದೆ. ಶತ್ರುಗಳು ಎಲ್ಲೆಡೆ ಇದ್ದಾರೆ. ಲಾ 18 ನಿಮ್ಮನ್ನ ರಕ್ಷಿಸಿಕೊಳ್ಳಲು ಕೋಟೆಯನ್ನ ನಿರ್ಮಿಸಿಕೊಳ್ಳುತ್ತಿದ್ದೀರಾ. ಜಗತ್ತು ಅಪಾಯಕಾರಿಯಾಗಿದೆ. ಶತ್ರುಗಳು ಎಲ್ಲೆಡೆ ಇದ್ದಾರೆ. ಪ್ರತಿಯೊಬ್ಬರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬೇಕಾಗುತ್ತದೆ. ಒಂದು ಕೋಟೆಯ ನಿರ್ಮಾಣದಿಂದ ಅನ್ನಿಸಬಹುದು ನಿಮಗೆ ಸುರಕ್ಷಿತವಾಗಿದ್ದೀರಾ ಎಂದು. ಆದರೆ ಪ್ರತ್ಯೇಕತೆಯು ನಿಮ್ಮನ್ನ ರಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಅಪಾಯಗಳಿಗೆ ಒಡ್ಡುತ್ತದೆ. ಅದು ನಿಮ್ಮನ್ನ ಅಮೂಲ್ಯವಾದ ಮಾಹಿತಿಗಳಿಂದ ಕಡಿತಗೊಳಿಸುತ್ತದೆ. ಅದು ನಿಮ್ಮನ್ನ ಎದ್ದು ಕಾಣುವಂತೆ ಮತ್ತು ಸುಲಭವಾಗಿ ಗುರಿ ಮಾಡುತ್ತದೆ. ಇದರ ಬಗ್ಗೆ ಹೇಳ್ತಾ ಒಂದು ವಿಷಯದ ಬಗ್ಗೆ ಖಂಡಿತವಾಗಿಯೂ ಹೇಳಲು ಬಯಸುತ್ತೇನೆ. ಜನಪ್ರಿಯ ಗಾಯಕ ಯೋಯೋ ಹನಿ ಸಿಂಗ್ ಇತ್ತೀಚೆಗಷ್ಟೇ ಬೈಪೋಲಾರ್ ಡಿಸಾರ್ಡರ್ ನೊಂದಿಗಿನ ಹೋರಾಟದ ಬಗ್ಗೆ ಬಹಿರಂಗವಾಗಿ ಹೊರಬಂದರು. ಆದರೆ ಈ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ ಮೊದಲ ಸೆಲೆಬ್ರಿಟಿ ಅವರಲ್ಲ. ರಸಲ್ ಬ್ರ್ಯಾಂಡ್, ಡೆಮಿ ಲೋವೆಟೋ ಇತರ ಅನೇಕ ಅಂತಾರಾಷ್ಟ್ರೀಯ ಹೆಸರುಗಳು ಈ ಮಾನಸಿಕ ಅಸ್ವಸ್ಥತೆಯನ್ನ ಎದುರಿಸಲು ಕಠಿಣವಾದ ಸಮಯವನ್ನ ಕಳೆದಿದ್ದಾರೆ. ಆದರೆ ಇದರ ಬಗ್ಗೆ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ತಿಳಿದಿದೆ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಏಳುವುದು ಸಹಜ, ಪ್ರತ್ಯೇಕತೆಯು ಒಳ್ಳೆಯದು ಅಥವಾ ಕೆಟ್ಟದು ಅಂತ. ನನಗೆ ತಿಳಿದಿರುವುದನ್ನ ನನ್ನ ಪ್ರಕಾರದಲ್ಲಿ ತಿಳಿದು ನಿಮ್ಗೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಪ್ರತ್ಯೇಕತೆಯಿಂದ ಕೆಲವೊಂದು ಉತ್ತಮ ಫಲಿತಾಂಶವನ್ನ ನಾನು ಕಂಡಿದ್ದೇನೆ. ಅದರಲ್ಲಿ ಒಂದು, ನಿಮ್ಮ ಜೀವನದ ಗುರಿ ಅಥವಾ ಉದ್ದೇಶಗಳಿಗಾಗಿ ಏನನ್ನಾದರೂ ದೊಡ್ಡದಾಗಿ ನಿರ್ಮಿಸುತ್ತಿದ್ದೀರಾ ಅಂದ್ರೆ ಪ್ರತ್ಯೇಕತೆಯು ತುಂಬಾ ಒಳ್ಳೆಯದು. ಎರಡು, ನೀವು ಒಂಟಿತನವನ್ನ ಅನುಭವಿಸುತ್ತಿದ್ದೀರಾ ಅಥವಾ ವ್ಯಕ್ತಿ ಅಥವಾ ವಸ್ತುಗಳಿಂದ ನೀವು ಪ್ರಭಾವಿತರಾಗಿದ್ದೀರಾ ಅಂದ್ರೆ ಪ್ರತ್ಯೇಕತೆಯು ನಿಮ್ಮನ್ನ ಅಲ್ಪಮಟ್ಟಿಗೆ ಕುಂದಿಸಬಹುದು. ಯಾಕಂದ್ರೆ ಅದು ನಿಮ್ಮ ಆಲೋಚನೆಗಳನ್ನ ಮತ್ತು ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ನೀವು ವಿಷಕಾರಿ ಮತ್ತು ಆರೋಗ್ಯಕರವಲ್ಲದ ಜನರಿಂದ ಸುತ್ತುವರಿದಿರುವಾಗ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ವಿಷಪೂರಿತವಾಗಿದೆ ಅಂದ್ರೆ ಪ್ರತ್ಯೇಕತೆಯು ಉತ್ತಮವಾಗಿರುತ್ತದೆ. ಯಾಕಂದ್ರೆ ಅದು ನಿಮ್ಮ ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಳಲಿಕ್ಕಾಗಿ. ನಿಮ್ಮ ಸುತ್ತಮುತ್ತಲಿನ ಜನರು ಆ ಚಲನೆಯಲ್ಲಿ ಒಳ್ಳೆಯ ಜನರಿದ್ದರೆ, ನೀವು ನಿಮ್ಮನ್ನ ಪ್ರತ್ಯೇಕಿಸಿಕೊಳ್ಳುತ್ತಿದ್ದರೆ ಅದು ನಿಮ್ಮ ಜೀವನ ಮತ್ತು ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು. ಯಾಕಂದ್ರೆ ನೀವು ಕೆಟ್ಟ ಮನಸ್ಥಿತಿಯಿಂದ ಒಳ್ಳೆಯದನ್ನ ಹಿಡಿದಿಟ್ಟುಕೊಳ್ಳುತ್ತಿದ್ದೀರಾ. ನನ್ನ ಅನುಭವದ ಪ್ರಕಾರ ಪ್ರತ್ಯೇಕತೆಯು ನೀವು ಬಳಸುವ ಪರಿಸ್ಥಿತಿಯನ್ನ ಅವಲಂಬಿಸಿರುತ್ತದೆ. ಸಂದರ್ಭಗಳು ಮತ್ತು ಸಮಯದ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತ್ಯೇಕತೆಯನ್ನ ಶಕ್ತಿಯಾಗಿ ಬಳಸಿ. ಕೆಲಸದ ಸ್ಥಳದಲ್ಲಿ ನೀವು ಇದನ್ನ ಉತ್ತಮವಾದ ರೀತಿಯಲ್ಲಿ ಬಳಸಬಹುದು. ನಿಮ್ಮ ಹಿಂದಿನ ಮ್ಯಾನೇಜ್ಮೆಂಟ್ ನಿಮ್ಮ ಜೊತೆ ಕೆಟ್ಟದಾಗಿ ನಿಮ್ಮನ್ನ ನೋಡಿದ್ದಲ್ಲಿ ಈಗ ಇತರ ಯಾವುದೇ ಮ್ಯಾನೇಜ್ಮೆಂಟ್ ನಿಮ್ಮೊಂದಿಗೆ ಒಳ್ಳೆಯದನ್ನ ಮಾಡುತ್ತಿದ್ದರೂ ಅದು ಈಗ ನಿಮಗೆ ಕೆಟ್ಟದಾಗಿ ತೋರುತ್ತದೆ. ಯಾಕಂದ್ರೆ ಹಿಂದಿನ ಅನುಭವವು ನಿಮ್ಮ ಪ್ರಸ್ತುತ ಮನಸ್ಥಿತಿಯನ್ನ ಬದಲಾಯಿಸಿದೆ. ತುಂಬಾ ಬಾರಿ ಮ್ಯಾನೇಜ್ಮೆಂಟ್ನ ಹಿಂದಿನ ಅನುಭವ ಮತ್ತು ಕೆಟ್ಟ ಫಲಿತಾಂಶ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತದೆ. ನೀವು ಕುಶಲತೆಯ ಜನರೊಂದಿಗೆ ಗೊಂದಲಕ್ಕೊಳಗಾಗಿದ್ದರೆ ಮನಸ್ಸು ಯಾವಾಗಲೂ ಒಳ್ಳೆತನವನ್ನ ನಾಟಕವೆಂದು ಭಾವಿಸುತ್ತದೆ. ಯಾಕಂದ್ರೆ ನೀವು ಈಗಾಗಲೇ ತುಂಬಾ ಕೆಟ್ಟದಾಗಿ ಗೊಂದಲಕ್ಕೊಳಗಾಗಿದ್ದೀರಾ ಮತ್ತು ನಿರೀಕ್ಷೆಗಿಂತ ಹೆಚ್ಚು ಅನುಭವವನ್ನ ಅನುಭವಿಸಿದ್ದೀರಾ. ಮನಸ್ಸು ಯಾವಾಗಲೂ ನಕಾರಾತ್ಮಕತೆಯನ್ನ ಹೆಚ್ಚು ಆಕರ್ಷಿಸುತ್ತದೆ. ಯಾಕಂದ್ರೆ ಸಕಾರಾತ್ಮಕ ಆಲೋಚನೆಗಳಿಗಿಂತ ಭಾವನಾತ್ಮಕ ಪ್ರಚೋದನೆಯನ್ನ ನೀಡುತ್ತದೆ. ಅನೇಕ ಬಾರಿ ಪ್ರತ್ಯೇಕತೆಯು ತುಂಬಾ ಕೆಟ್ಟದಾಗಿ ಕೆಲಸ ಮಾಡಬಹುದು. ಯಾಕಂದ್ರೆ ನೀವು ಏನು ಮಾಡುತ್ತಿದ್ದೀರಾ ಎಂಬುದು ನಿಮಗಷ್ಟೇ ತಿಳಿದಿರುತ್ತದೆ. ಅವರ್ ಕಾನ್ಫಿಡೆನ್ಸ್ ಕಾರಣದಿಂದ ನೀವು ತೆಗೆದುಕೊಳ್ಳುವ ನಿರ್ಣಯ ಸರಿಯಾಗಿ ಇರುತ್ತದೆ ಎಂದು ನಂಬುತ್ತಾ ಅದರ ಮೇಲೆ ಕೆಲಸ ಮಾಡ್ತಾ ಇರ್ತೀರಾ. ತುಂಬಾ ಸಲ ನೀವು ತೆಗೆದುಕೊಳ್ಳುವ ಸಲಹೆದಾರರು ತುಂಬಾ ಇನ್ಸೆಕ್ಯೂರ್ ಮನಸ್ಥಿತಿಯನ್ನ ಹೊಂದಿರುತ್ತಾರೆ. ನಾವು ಕೂಡ ಸಲಹೆ ತೆಗೆದುಕೊಳ್ಳುತ್ತಿರುವಾಗ
ಅಸುರಕ್ಷತೆಯ ಭಾವದಿಂದ ತೆಗೆದುಕೊಳ್ತಾ ಇರ್ತೇವೆ. ಅದಕ್ಕಾಗಿ ಅವರು ಹೇಳುವ ಸಲಹೆ ಸರಿ ಎಂದು ಅನ್ನಿಸಲು ಶುರುವಾಗುತ್ತದೆ. ಈಗ ಸಾಮಾಜಿಕ ಜಾಲತಾಣದ ಕಡೆಗೆ ಚಲಿಸೋಣ. ಇದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಸಾಮಾಜಿಕ ಜಾಲತಾಣ ನಿಮ್ಮನ್ನ ಉಪಯೋಗಿಸಿಕೊಳ್ಳಬಾರದು. ನೀವು ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸಿಕೊಳ್ಳಬೇಕು. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ವೈಯಕ್ತಿಕ ಆಲೋಚನೆಗಳು ಮತ್ತು ವೈಯಕ್ತಿಕ ಗಡಿಗಳಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳುವುದು ತುಂಬಾ ಒಳ್ಳೆಯದು. ಜನರು ನಿಮ್ಮನ್ನ ಇತರರ ಗುರಿಯಲ್ಲಿಡುವುದಕ್ಕಿಂತ ಹೆಚ್ಚು ವೀಕ್ಷಿಸುತ್ತಿರುತ್ತಾರೆ. ತುಂಬಾ ಬಾರಿ ಚಾಲೆಂಜ್ಗಳನ್ನ ಬಿಡಿಸಲು ಹೋಗಿ ದೊಡ್ಡ ಗಂಡಾಂತರದ ಒಳಗೆ ಬೀಳುವ ಪ್ರಮಾಣವೇ ಹೆಚ್ಚಾಗಿರುತ್ತದೆ. ಕಾಮ್ ಡೌನ್. ಡೋಂಟ್ ಟೇಕ್ ಇಟ್ ಟು ಯುವರ್ ಈಗೋ. ಜನರು ನಿಮ್ಮನ್ನ ಪ್ರಚೋದಿಸಿದಾಗ ಶಾಂತವಾಗಿರಿ ಮತ್ತು ನೀವು ಯಾಕೆ ಹೀಗೆ ಯೋಚಿಸುತ್ತಿದ್ದೀರಾ ಎಂದು ಕೇಳಿ ಮತ್ತು ವ್ಯಕ್ತಿಯಿಂದ ಸರಿಯಾದ ಉತ್ತರವನ್ನ ಪಡೆಯಿರಿ. ಎಷ್ಟು ಸರಿಯಾದ ಪ್ರಶ್ನೆ ಕೇಳುತ್ತೀರೋ ಅಷ್ಟು ನಿಖರವಾದ ಉತ್ತರವನ್ನ ಪಡೆಯಬಹುದು. ಹೇಳಿರುವುದನ್ನೆಲ್ಲ ಪ್ರಾಸೆಸ್ ಮಾಡಿದ್ರೆ ನಿಮ್ಮ ವೀಕ್ನೆಸ್ ಅನ್ನ ತೋರಿಸಿಕೊಂಡಂತೆ ಆಗತ್ತೆ. ಬಿ ಅ ಮೈಂಡ್ಫುಲ್ ಪರ್ಸನ್. ನಾನು ನಿಮ್ಗೆ ಈಗ ಸಾಮಾಜಿಕ ಮಾಧ್ಯಮದ ಪ್ರತ್ಯೇಕತೆಯ ಅನುಕೂಲತೆಗಳನ್ನ ಹೇಳ್ತಿದ್ದೇನೆ. ತುಂಬಾ ಬಾರಿ ತುಂಬಾ ತೋರಿಸಲು ಹೋಗಿ ಸಾಮಾಜಿಕ ಜಾಲತಾಣದ ಮುಂದೆ ಜೋಕರ್ಗಳಾಗಿರುವವರೇ ಜಾಸ್ತಿ. ಇದರಿಂದಾಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಿ. ಒಂದು, ನಿಮ್ಮ ಮಾನಸಿಕ ಆರೋಗ್ಯ ತುಂಬಾ ಸುಧಾರಿಸುತ್ತದೆ ನೀವು ಸಾಮಾಜಿಕ ಜಾಲತಾಣದಿಂದ ದೂರವಿರುವುದರಿಂದ. 2, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗಲು ಶುರುವಾಗುತ್ತೆ. 3, ರಿಯಲ್ ವರ್ಲ್ಡ್ ಕನೆಕ್ಷನ್ಗಳನ್ನು ನೀವು ಉತ್ತಮವಾಗಿಸಿಕೊಳ್ಬಹುದು. 4, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. 5, ಗುಣಮಟ್ಟದ ನಿದ್ದೆಯನ್ನು ನೀವು ತೆಗೆದುಕೊಳ್ಬಹುದು. ಇಲ್ಲದಿದ್ರೆ ಪೂರ್ತಿ ದಿನ ಸೋಷಿಯಲ್ ಮೀಡಿಯಾಗಳಲ್ಲೇ ಹಾಕೊಂಡಿರ್ತೀರ. ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಪ್ರತ್ಯೇಕತೆಯ ಪ್ರಯೋಜನಗಳನ್ನ ತುಂಬಾ ರೀತಿಯಲ್ಲಿ ಮಾಡಲಾಗಿದೆ. ಶಾಸ್ತ್ರಗಳು ಪ್ರತ್ಯೇಕತೆಯನ್ನ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯ ಸಾಧಿಸುವ ಮಾರ್ಗವಾಗಿ ಪ್ರಸ್ತುತಪಡಿಸುತ್ತದೆ. ಭೌತಿಕ ವಿಚಲತೆಗಳಿಂದ ದೂರವಾಗುವುದು ಮತ್ತು ಆಂತರಿಕವಾಗಿ ಕೇಂದ್ರೀಕರಿಸುವುದನ್ನು ಸೂಚಿಸುತ್ತದೆ. ಶಾಸ್ತ್ರಗಳಲ್ಲಿ ಪ್ರಸ್ತುತಪಡಿಸಿರುವ ಪ್ರತ್ಯೇಕತೆಯು ಕೆಲವು ಪ್ರಮುಖ ಪ್ರಯೋಜನಗಳೇನೆಂದರೆ, 1, ಪ್ರತ್ಯೇಕತೆಯು ಏಕಾಗ್ರತೆ, ಆಳವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಿಮ್ಮ ಚಿತ್ತವನ್ನು ಕೇಂದ್ರೀಕರಿಸಲು ಅನುಕೂಲಕರವಾದ ಶಾಂತ ಮತ್ತು ಅಡಚಣೆ ಇಲ್ಲದ ಪರಿಸ್ಥಿತಿಯನ್ನು ಒದಗಿಸುತ್ತದೆ. 2, ಸೆಲ್ಫ್ ರಿಯಲೈಸೇಷನ್ಗೆ ನೆರವು ಮಾಡಿಕೊಡುತ್ತದೆ. ಅಂದರೆ ಪ್ರತ್ಯೇಕತೆಯು ವ್ಯಕ್ತಿಗಳಿಗೆ ಬಾಹ್ಯ ಪ್ರಭಾವದಿಂದ ಮುಕ್ತವಾಗಿ ತಮ್ಮ ನಿಜವಾದ ಸ್ವಭಾವವನ್ನು ಆಂತರಿಕವಾಗಿ ಪರಿಶೀಲಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. 3, ಡಿವೈನ್ ಕನೆಕ್ಷನ್ ಅನ್ನ ಉತ್ತಮಗೊಳಿಸಬಹುದು. ಅಂದ್ರೆ ದೈವದ ಜೊತೆ ಉತ್ತಮ ಸಂಪರ್ಕವನ್ನ ಇಟ್ಕೊಳ್ಬಹುದು. 4, ಪ್ರತ್ಯೇಕತೆಯು ವ್ಯಕ್ತಿಗಳಿಗೆ ಭೌತಿಕ ಬಯಕೆಗಳು ಮತ್ತು ಲಗತ್ತುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. 5ನೇದಾಗಿ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಅಂದ್ರೆ ಆಧ್ಯಾತ್ಮಿಕ ಜ್ಞಾನೋದಯವನ್ನ ಮತ್ತು ಆಂತರಿಕ ಅನ್ವೇಷಣೆಯ ಪ್ರಯಾಣದ ಪರಾಕಾಷ್ಠೆಯಾಗಿ ಚಿತ್ರಿಸಲ್ಪಟ್ಟಿದೆ. ಯಾವತ್ತೂ ಒಂದು ವಿಷಯವನ್ನ ಖಂಡಿತವಾಗಿ ನೆನಪಿನಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮನ್ನ ಬಿಟ್ಟು ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತಿನಿಂದಲೇ ಪ್ರತ್ಯೇಕತೆಯನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವುದನ್ನ ಕಲ್ತ್ಕೊಳ್ಳಿ. ಐಸೋಲೇಷನ್ ಬಗ್ಗೆ ನೀವು ಅದರ ಅಪಾಯ ಮತ್ತು ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದು ಒಂದು ರೀತಿಯ ಶಕ್ತಿಯ ರೂಪವನ್ನ ತೆಗೆದುಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಂಡ್ರೆ. ಹಾಗಾದ್ರೆ ಕೊನೆಯದಾಗಿ ನಿಮ್ಮ ಅನುಭವಗಳನ್ನ ಕಮೆಂಟ್ಗಳ ಮೂಲಕ ಐಸೋಲೇಷನ್ ನಿಮ್ಗೆ ವೀಕ್ ಮಾಡಿದ್ಯಾ ಅಥವಾ ಸ್ಟ್ರಾಂಗ್ ಮಾಡಿದ್ಯಾ ಅದನ್ನ ನಿಮ್ಮ ಶಬ್ದಗಳಲ್ಲಿ ವ್ಯಕ್ತಪಡಿಸ್ತೀರಾ ಅಂತ ನಂಬಿ ಇನ್ನೊಂದು ವಿಡಿಯೋನ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ನನಗೆ ಕೊಟ್ಟಿರುವುದಕ್ಕೆ ಧನ್ಯವಾದಗಳೊಂದಿಗೆ ಶುಭ.